ನನ್ನ ಚಾನಲ್ ನೋಡುತ್ತಿರುವ ಎಲ್ಲರಿಗೂ ಹಾಯ್. ಇಂದು ನಾನು ಆರೋಗ್ಯಕರವಾದ ಪರೋಟ ಮಾಡ್ತಾ ಇದ್ದೇನೆ. ತರಕಾರಿಗಳನ್ನು ಬಳಸಿಕೊಂಡು ತುಂಬ ಟೇಸ್ಟಿಯಾದ ಪರೋಟ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗುವ ತರಕಾರಿಗಳು ಕುಂಬಳಕಾಯಿ, ಸೌತೆಕಾಯಿ, ಮಾವಿನಕಾಯಿ ಹಾಗೂ ದೊಡ್ಡಪತ್ರೆ ಎಲೆ. 3 ವಸ್ತುಗಳು ಸಿಪ್ಪೆ ತೆಗೆದುಕೊಂಡು ಚೆನ್ನಾಗಿ ತುರ್ಕೊಳ್ಬೇಕು. ಈ ರೀತಿಯಾಗಿ ಸಣ್ಣಗೆ ತುರ್ಕೊಳ್ಬೇಕು. ಅದಕ್ಕೆ ಖಾರದ ಪುಡಿ ಬೇಕಾಗುವಷ್ಟು ಹಾಗೂ ಅರ್ಧ ಚಮಚ ಅರಸಿನ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದೊಡ್ಡಪತ್ರೆ ಎಲೆಗಳನ್ನು ತರಿತರಿಯಾಗಿ ಕುಟ್ಕೊಂಡು ಹಾಕ್ಕೊಳ್ಬೇಕು. ಇದರ ವಾಸನೆ ಅಜ್ವಾನ್ ವಾಸನೆ ಇರುತ್ತದೆ. ಇದನ್ನು ಹಾಕಿದರೆ ಅಜ್ವಾನ್ ಹಾಕುವ ಅವಶ್ಯಕತೆಯೇ ಇರೋದಿಲ್ಲ. ಹಾಗೂ ಜೀರಿಗೆನ ಸ್ವಲ್ಪ ತರಿತರಿಯಾಗಿ ಕುಟ್ಕೊಂಡು ಹಾಕ್ತಾ ಇದ್ದೇನೆ. ಕರಿಬೇವು ಮತ್ತು ಪುದೀನ ಎಲೆಗಳನ್ನು ಹಾಕಿದ್ದೇನೆ. ಈಗ ಇದಕ್ಕೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆಬೇಳೆ ಹಿಟ್ಟು ಹಾಕ್ಕೊಳ್ಬೇಕು. ಮೊದಲಿಗೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಜೋಳದ ಹಿಟ್ಟು, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು. ಇದರ ಪ್ರಮಾಣ ಏನಪ್ಪ ಅಂದರೆ 2 ಗ್ಲಾಸ್ ಗೋಧಿ ಹಿಟ್ಟು, 2 ಗ್ಲಾಸ್ ಜೋಳದ ಹಿಟ್ಟು ಹಾಗೂ 1 ಗ್ಲಾಸ್ ಕಡಲೆಬೇಳೆ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಒಟ್ಟಾರೆ. ಈಗ ಎಲ್ಲವನ್ನು ಚೆನ್ನಾಗಿ ಕಲಸಬೇಕು. ಸ್ವಲ್ಪ ಕೂಡ ನೀರು ಹಾಕುವ ಅವಶ್ಯಕತೆಯೇ ಇರುವುದಿಲ್ಲ. ಸೌತೆಕಾಯಿ ಮತ್ತು ಕುಂಬಳಕಾಯಿಯೇ ನೀರು ಬಿಟ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ 2 ಕೈಯಿಂದ ನಾದ್ಕೊಳ್ಬೇಕಾಗುತ್ತದೆ. ನೋಡಿ, ಈ ರೀತಿಯಾಗಿ ನಾದ್ಕೊಂಡಿದ್ದೇನೆ. ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಮುಚ್ಚಿಡಬೇಕು. ಒಂದು ಅರ್ಧ ಗಂಟೆ ಹಿಟ್ಟು ಚೆನ್ನಾಗಿ ನೆನೆದುಕೊಳ್ಳುತ್ತದೆ. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಬೇಕು. 2 ಗ್ಲಾಸ್ ಗೋಧಿ ಹಿಟ್ಟು, 2 ಗ್ಲಾಸ್ ಜೋಳದ ಹಿಟ್ಟು ಹಾಗೂ 1 ಗ್ಲಾಸ್ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದು. ಈಗ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಲು ಬಿಡ್ತೇನೆ. ನೋಡಿ, ಅರ್ಧ ಗಂಟೆಯ ನಂತರ ಹಿಟ್ಟು ಚೆನ್ನಾಗಿ ನೆನೆದುಕೊಂಡಿದೆ. ಈಗ ಇದಕ್ಕೆ ಎಣ್ಣೆ ಮತ್ತು ಬಿಳಿ ಎಳ್ಳು ಬೇಕಾಗುತ್ತದೆ. ಹಿಟ್ಟು ಹಚ್ಕೊಂಡು ಮಾಡ್ಬೋದು, ಇಲ್ಲಾಂದರೆ ಹಿಟ್ಟು ಇಲ್ಲದೇ ಬರೀ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು. ನಾನು ಮೊದಲಿಗೆ ಒಂದು ಪರೋಟಾನ ಹಿಟ್ಟು ಹಚ್ಚಿ ಮಾಡ್ತಾ ಇದ್ದೇನೆ. ನೋಡಿ, ಮೇಲ್ಗಡೆ ಈ ರೀತಿಯಾಗಿ ಎಳ್ಳನ್ನ ಹಾಕ್ಕೊಳ್ಬೇಕು. ಬಾಂಡಿಗೆ ಮೊದಲು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಮೇಲೆ ಕೂಡ ಎಣ್ಣೆ ಹಾಕ್ಕೊಳ್ಬೇಕು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎರಡು ಮಗ್ಳು ಚೆನ್ನಾಗಿ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಬೇಕು. ಈ ಕಡೆ ಮತ್ತೊಂದು ರೆಡಿಯಾಗಿದೆ. ಇದಕ್ಕೆ ಹಿಟ್ಟೆ ಹಚ್ಚಿಲ್ಲ ನೋಡಿ ಫ್ರೆಂಡ್ಸ್, ಬರೀ ಎಣ್ಣೆ ಹಚ್ಚಿ ಮಾಡ್ತಾ ಇದ್ದೇನೆ.
ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೆ ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು. ಸುಮಾರು 4-5 ಆಗಿದೆ ಇವಾಗ. ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಒಳ್ಳೆಯದು, ಏಕೆಂದರೆ ಅದರಲ್ಲಿ ಸೌತೆಕಾಯಿ, ಕುಂಬಳಕಾಯಿ ಹಾಗೂ ಮಾವಿನಕಾಯಿ, ದೊಡ್ಡಪತ್ರೆ ಎಲೆ ಎಲ್ಲ ವಸ್ತುಗಳು ಇರುವುದರಿಂದ ಮಕ್ಕಳಿಗೂ ತುಂಬ ಒಳ್ಳೆಯದು. ಈಗ ಇನ್ನೊಂದು ಹಾಕ್ಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಪೂರ್ತಿ ಅಷ್ಟು ಹಿಟ್ಟು ಮಾಡ್ತಾ ಇದ್ದೇನೆ. ಸುಮಾರು 20-30 ಪರೋಟಗಳು ಆಗುತ್ತೆ ಪೂರ್ತಿ ಮಾಡಿದರೆ. ಅಳತೆಯಲ್ಲಿ ಸಣ್ಣದು ದೊಡ್ಡದು ಅಂತೇನಿಲ್ಲ, ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಕೋಬಹುದು. ನೋಡಿ ಇವಾಗ ನಾನು ಇಷ್ಟು ಮಾಡಿದ್ದೇನೆ. ಇದು ಒಂದಾದರೆ ಮುಗೀತು. ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮಾಡಿ ತಿನ್ನಿ. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ. ಚೆನ್ನಾಗಿ ಬಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ತುಂಬ ಚೆನ್ನಾಗಿ ಬಂದಿವೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತವೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹೊಸ ಫ್ರೆಂಡ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಮತ್ತೆ ಇದೇ ಥರ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.